ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತಂದರೆ, ಬೆಸ್ಕಾಮ್ನ ಒಂದು ಪವರ್ ಮ್ಯಾನ್ ರಿಸಲ್ಟು ಇನ್ನೂ ಸಹ ಬಿಡುಗಡೆ ಆಗಿಲ್ಲ. ಇದು ಫೇಕ್ ಅಥವಾ ರಿಯಲ್ ಅಂತ ಒಂದು ಸಾರಿ ನಿಮಗೆ ಮತ್ತೊಂದು ಸಾರಿ ಕ್ಲಾರಿಫೈ ಮಾಡ್ತೇನೆ. ಇದು ರಿಯಲೇ, ನೀವು ಬೆಳಗ್ಗೆ ಹೇಳಿರುವಂಥದ್ದು. ಯಾಕಂತಂದರೆ ಅಫಿಷಿಯಲ್ ಪ್ರಜಾವಾಣಿ ಪೇಪರಲ್ಲಿ ಈಗ ನೋಡಿ ನಾನು ತೋರಿಸ್ತೀನಿ. ಇದು ನೋಡ್ತಾ ಇರುವಂಥದ್ದು ಪ್ರಜಾವಾಣಿ ಪೇಪರೇ ಇವತ್ತಿಂದು. ಇಲ್ಲಿ ನೋಡಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಬೆಂಗಳೂರು ವಿದ್ಯುತ್ ಸರಬರಾಜು ನಿಗಮ ಕಂಪನಿತದಲ್ಲಿ ಅಂದರೆ ಬೆಸ್ಕಾಮಲ್ಲಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ. ಇಲ್ಲಿ ದಿನಾಂಕ ಬಂದುಬಿಟ್ಟು 11/3/2026 ಆದರೆ, ಬಟ್ ಈ ಒಂದು ನ್ಯೂಸ್ ಪೇಪರ್ ಬಿಡುಗಡೆ ಆಗಿದ್ದು 12 ತಾರೀಕು, ಅಂದರೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ಇದು ಪ್ರಕಟ ಆಗಿದೆ. ಓಕೆ, ಪ್ರಜಾವಾಣಿ ಇದರಲ್ಲಿ ಅಧಿಸೂಚನೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ದಿನಾಂಕ 14/10/2024 ಉದ್ಯೋಗ ಪ್ರಕಟಣೆ ಅನುಗುಣವಾಗಿ ಬೆಂಗಳೂರು ವಿದ್ಯುತ್ ಕಂಪನಿಯಲ್ಲಿ SLC 10ನೇ ತರಗತಿ ಗಳಿಸಿರುವ ಅಂಕಗಳ ವಿಶಿಷ್ಟತೆ ಆಧಾರದ ಮೇಲೆ ಅವರಿಗೆ ಸಹನಶಕ್ತಿ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿ ಕಿರಿಯ ಪವರ್ ಮ್ಯಾನ್ ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಆಯ್ಕೆಯಿರುವ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳನ್ನು ಕಟ್ ಆಫ್ ಅಂಕಗಳೊಂದಿಗೆ ಅಂತರ್ಜಾಲ ಕರ್ನಾಟಕ ವೆಬ್ಸೈಟಲ್ಲಿ ಪ್ರಕಟಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಏನಾದರೂ ಇಲ್ಲಿ ನಿಮಗೆ ಸಂಬಂಧಿತ ದೂರುಗಳು ಇದ್ದರೆ ಏನು ಮಾಡಿರಿ ಅಂತಂದರೆ 1912ಕ್ಕೆ ಕರೆ ಮಾಡಿ ಅಂತಲೂ ಹೇಳಿದ್ದಾರೆ. ಓಕೆ, ಹಾಗಾಗಿ ಇದರ ಒಂದು ರಿಸಲ್ಟು ಏನಾದರೂ ಇನ್ನೂ ಪ್ರಕಟ ಆಗಿಲ್ಲ ಇದರಲ್ಲೇ ಅಂತಂದರೆ, ಕಾರಣ ಬಂದ್ಬಿಟ್ಟು ಏನಪ್ಪ ಅಂತಂತಂದರೆ, ಬೆಸ್ಕಾಮ್ನ ಒಂದು ವೆಬ್ಸೈಟ್ ಏನಾಗಿದೆ, ಸರ್ವರ್ ಇಲ್ಲ ಅಷ್ಟೇ, ಬೇರೆ ಯಾವುದೇ ರೀಸನ್ ಇಲ್ಲ. 100% ನಿಮ್ಮ ಒಂದು ರಿಸಲ್ಟ್ ಪ್ರಕಟ ಆಗಿದೆ ಸ್ನೇಹಿತರೆ. ಓಕೆ, ಇವರು ನಿನ್ನೆನೇ ಪ್ರಕಟ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಬಟ್ ಇನ್ನೂ ಆದರೂ ಸಹ ಬಂದಿಲ್ಲ. ಯಾಕಂತಂದರೆ ಸರ್ವರ್ ಬಿಸಿ ಇದೆ. ಸರಿಸುಮಾರು 900 ಹೆಚ್ಚು ಅಭ್ಯರ್ಥಿಗಳ ಒಂದು ಡಾಟಾವನ್ನು ಒಂದೇ ಬಾರಿ ಅಪ್ಲೋಡ್ ಮಾಡುವಂಥದ್ದು. ಅಲ್ಲಿ ಕೆಲವೊಂದು ಸರ್ವರ್ ಪ್ರಾಬ್ಲಮ್ ಇರ್ಬೋದು, ನೆಟ್ವರ್ಕ್ ಪ್ರಾಬ್ಲಮ್ ಇರುವ ಕಾರಣಕ್ಕಾಗಿ ಆ ರೀತಿ ಆಗಿರುತ್ತೆ ಹೊರತು ಬೇರೆ ಯಾವುದೇ ಕಾರಣ ಇಲ್ಲ. ಆಲ್ರೆಡಿ ನಿಮ್ಮ ಒಂದು ರಿಸಲ್ಟು ಏನಪ್ಪ ಅಂದರೆ ರೆಡಿಯಾಗಿ ಪ್ರಕಟ ಆಗಿದೆ ಅಂತಲೇ ಅಫಿಷಿಯಲ್ ಅಪ್ಡೇಟ್ ಇದೆ. ಯಾವುದೇ ರೀತಿಯಾದಂಥ ಫೇಕ್ ಅಪ್ಡೇಟ್ ಎಲ್ಲ ಎಡಿಟ್ ಮಾಡಿದ್ದು ಸಹ ಅಲ್ಲ. ಹಾಗಾಗಿ ನಿಮ್ಮ ಒಂದು ರಿಸಲ್ಟು ಬರುತ್ತೆ ಸ್ನೇಹಿತರೆ. ಒಂದು ಕಾರಣ ಏನಪ್ಪ ಅಂದರೆ, ಇನ್ನೂ ಸಹ ಪ್ರಕಟ ಇರೋದಕ್ಕೆ ಕಾರಣ ಬೆಸ್ಕಾಮ್ನ ಒಂದು ವೆಬ್ಸೈಟು ಸರ್ವರ್ ಡೌನ್ ಇದೆ. ಅದು ಇನ್ನೂ ಸಹ ಓಪನ್ ಆಗ್ತಾ ಇಲ್ಲ. ಕೆಲವೊಂದು ಸಾರಿ ಓಪನ್ ಆದ್ರೂ ಸರಿಗೆ ಓಪನ್ ಆಗ್ತಾ ಇಲ್ಲ. ಓಕೆ, ಹಾಗಾಗಿ ಇನ್ನು ನನಗೆ ಒಂದು ಬಾರಿನೂ ಸಹ ಓಪನ್ ಆಗಿಲ್ಲ. ನಾನು ಬೆಳಗ್ಗೆಯಿಂದಲೂ ನೋಡ್ತಾ ಬಂದಿದ್ದೀನಿ. ಹಾಗಾಗಿ ಓಪನ್ ಆದ ತಕ್ಷಣ ನಿಮ್ಮ ಒಂದು ರಿಸಲ್ಟ್ ಪ್ರಕಟ ಆಗಿದೆ ಅಂತಲೇ ಅರ್ಥ. ಹಾಗಾಗಿ ಪ್ರತಿಯೊಬ್ಬರು ಸಹ ವೇಟ್ ಮಾಡಿ ಸ್ನೇಹಿತರೆ. ಖಂಡಿತವಾಗಿಯೂ ನಿಮ್ಮ ರಿಸಲ್ಟು ಬರುತ್ತೆ, ಇವತ್ತು ಬರುತ್ತೆ. ಇವತ್ತು ಸರ್ವರ್ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಆಲ್ಮೋಸ್ಟ್ 2 ದಿನ ಆಯಿತು, ಬಿಡಬೇಕು ಅವರು ಆಲ್ರೆಡಿ. ಬಟ್ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಇತ್ತಂದರೆ ಅವರು ಸಹ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಹಾಗಾಗಿ ವೇಟ್ ಮಾಡಿ, ಖಂಡಿತವಾಗಿಯೂ ಬರುತ್ತೆ. ಇವತ್ತು ನೈಟು ಆ ರೀತಿಯಾಗಿ ಬರಬಹುದು. ಓಕೆ, ಸರ್ವರ್ ನಿಮಗೆ ಓಪನ್ ಆಯಿತು ಅಥವಾ ಏನಾಯಿತು ಎಂಬುದನ್ನು ಸಹ ಕಾಮೆಂಟ್ ಮಾಡಿ ಪ್ರತಿಯೊಬ್ಬರು. ನಿಮ್ಮ ರಿಸಲ್ಟು ಆಲ್ರೆಡಿ ಪ್ರಕಟಗೊಂಡಿದೆ. ಓಕೆ, ಹಾಗಾಗಿ ವೇಟ್ ಮಾಡಿ. ವೆಬ್ಸೈಟಲ್ಲಿ ಅತಿ ಶೀಘ್ರದಲ್ಲಿಯೇ ನಿಮ್ಮ ಒಂದು ಏನಪ್ಪ ಅಂತಂದರೆ ರಿಸಲ್ಟು ಬರುತ್ತೆ. ಓಕೆ, ಯಾರೂ ಸಹ ಗಾಬರಿಗೊಳ್ಳಬೇಡಿ. ರಿಸಲ್ಟು ಆಲ್ರೆಡಿ ಪ್ರಕಟಗೊಂಡಿದೆ ಸ್ನೇಹಿತರೆ. ಓಕೆ, ಇದು ಅಫಿಷಿಯಲ್ ಒಂದು ನ್ಯೂಸ್ ಪೇಪರಲ್ಲೇ ಬಂದಿರುವಂಥದ್ದು. ನ್ಯೂಸ್ ಪೇಪರಲ್ಲಿ ಯಾವುದೇ ರೀತಿಯಂಥ ಫೇಕ್ ಮಾಹಿತಿಯನ್ನು ಅವರು ನೀಡಲ್ಲ. ಬಟ್ 1 ಅಥವಾ 2 ದಿನಗಳ ನಂತರ ವೆಬ್ಸೈಟಲ್ಲಿ ಪ್ರಕಟಗೊಳ್ತದೆ. ಆಲ್ಮೋಸ್ಟ್ ನೀವೆಲ್ಲ ಕಡೆ ನೋಡಿರ್ಬೋದು, ಎಲ್ಲ ರಿಸಲ್ಟು ಹಾಗೇ ಆಗ್ತದೆ. ಯಾಕಂತಂದರೆ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಗ್ತದೆ. ಬಟ್ ಆಲ್ರೆಡಿ ನೀವೇನಾದರೂ ಬೆಂಗಳೂರಲ್ಲಿ ಇದ್ದರೆ ಅಂತಂದರೆ, ನೀವು ಬೆಸ್ಕಾಮ್ ಆಫೀಸ್ಗೆ ಹೋದರೆ ಅಲ್ಲಿ ನಿಮ್ಮ ಒಂದು ರಿಸಲ್ಟನ್ನು ನೋಡ್ಬೋದು. ಅವರು ನೋಟಿಸ್ ಬೋರ್ಡಲ್ಲಿ ಅಂಟಿಸಿರ್ತಾರೆ ಬೆಸ್ಕಾಮ್ ರಿಸಲ್ಟ್ನ. ಓಕೆ, ಅಫಿಷಿಯಲ್ ವೆಬ್ಸೈಟಲ್ಲಿ ಮಾತ್ರ ಸ್ವಲ್ಪ ಡಿಲೇ ಆಗ್ತದೆ, ಬರುತ್ತೆ, ವೇಟ್ ಮಾಡಿ. ಓಕೆ, ಇದು ನಮಗೆ ಇನ್ಫಾರ್ಮೇಷನ್ ಇರಬೇಕಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.